ಅಖಂಡ ರಾಜಯೋಗ ಬೇಕೇ? ಈ ಭಾನುವಾರ ನಿಮ್ಮ ಪೂಜಾ ಕೋಣೆಯಲ್ಲಿ ಈ ಒಂದು ದೀಪವನ್ನು ಹಚ್ಚಿ ನೋಡಿ, ನಿಮ್ಮ ಮನೆ ಧನಲಕ್ಷ್ಮಿಯ ನಿವಾಸವಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ಈ ತಿಂಗಳ ಜೂನ್ 7ನೇ ತಾರೀಕಿನಂದು ಅತ್ಯಂತ ಶಕ್ತಿಶಾಲಿಯಾದ ಭಾನು ಸಪ್ತಮಿ ಏರ್ಪಡುತ್ತಿದೆ. ಭಾನುವಾರದ ದಿನದಂದು ಸಪ್ತಮಿ ತಿಥಿ ಬಂದರೆ ಅದನ್ನು ಭಾನು ಸಪ್ತಮಿ ಎಂದು ಕರೆಯುತ್ತಾರೆ. ರಥಸಪ್ತಮಿಗೆ ಎಷ್ಟು ವಿಶಿಷ್ಟತೆ ಇರುತ್ತದೆಯೋ ಈ ಭಾನು ಸಪ್ತಮಿಗೂ ಕೂಡ ಅಷ್ಟೇ ಶಕ್ತಿಯಿರುತ್ತದೆ. ಆದ್ದರಿಂದ ಈ ಭಾನು ಸಪ್ತಮಿಯ ದಿನ ಮಾಡುವ ಕೆಲವು ಪರಿಹಾರಗಳು ನಿಮ್ಮ ಜೀವನವನ್ನೇ ಬದಲಾಯಿಸುತ್ತವೆ. ಅಖಂಡ ರಾಜಯೋಗ ಮತ್ತು ಅಷ್ಟೈಶ್ವರ್ಯಗಳು ಒದಗಿ ಬರುತ್ತವೆ. ಆದರೆ ಈ ಸಪ್ತಮಿಯ ದಿನದಂದು ಆಕಸ್ಮಿಕವಾಗಿಯೂ ಕೆಲವು ತಪ್ಪುಗಳನ್ನು ಮಾಡಬಾರದು. ಇಲ್ಲದಿದ್ದರೆ ಕಡುಬಡತನ ಎದುರಾಗುತ್ತದೆ. ಮೊದಲಿಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಓಂ ನಮೋ ಭಗವೇತೆ ವಾಸುದೇವಯ ಎಂದು ಕಮೆಂಟ್ ಮಾಡಿ. ಜೂನ್ 7ನೇ ತಾರೀಕಿನ ಭಾನುವಾರದಂದು ಭಾನು ಸಪ್ತಮಿ ಸಂದರ್ಭದಲ್ಲಿ ಎಂತಹ ನಿಯಮಗಳನ್ನು ಪಾಲಿಸಬೇಕು ಎಂದು ಈಗ ತಿಳಿದುಕೊಳ್ಳೋಣ. ಈ ಭಾನು ಸಪ್ತಮಿಯ ದಿನ ಪ್ರತಿಯೊಬ್ಬರೂ ತಲೆಸ್ನಾನ ಮಾಡಬೇಕು. ಸ್ನಾನ ಮಾಡುವ ನೀರಿನಲ್ಲಿ ಕೆಂಪು ಹೂವಿನ ದಳಗಳು ಅಥವಾ ಕೆಂಪು ಶ್ರೀಗಂಧದ ಪುಡಿಯನ್ನು ಹಾಕಿಕೊಂಡು ಸ್ನಾನ ಮಾಡಬೇಕು. ಹೀಗೆ ಮಾಡಿದರೆ ನಿಮ್ಮ ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿಯು ನಾಶವಾಗುತ್ತದೆ. ಹಾಗೆಯೇ ನಿಮ್ಮ ಜಾತಕದಲ್ಲಿರುವ ದೋಷಗಳೆಲ್ಲವೂ ತಕ್ಷಣವೇ ತೊಲಗಿ ಹೋಗುತ್ತವೆ. ಈ ಭಾನು ಸಪ್ತಮಿಯ ದಿನದಂದು ಕಡ್ಡಾಯವಾಗಿ ತಲೆಯ ಮೇಲೆ ಎಕ್ಕದ ಎಲೆಯನ್ನು ಇಟ್ಟುಕೊಂಡು ಸ್ನಾನ ಮಾಡಬೇಕು. ಹೀಗೆ ಮಾಡಿದರೆ 7 ಜನ್ಮಗಳ ಪಾಪಗಳೆಲ್ಲವೂ ತಕ್ಷಣವೇ ನಾಶವಾಗುತ್ತವೆಯಂತೆ. ಹಾಗೆಯೇ ಚರ್ಮರೋಗಗಳು ಮತ್ತು ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳೆಲ್ಲವೂ ತೊಲಗಿ ಸಂಪೂರ್ಣ ಆರೋಗ್ಯ ಸಿದ್ಧಿಸುತ್ತದೆ ಎಂದು ಪಂಡಿತರು ಹೇಳುತ್ತಿದ್ದಾರೆ. ಈ ಭಾನುವಾರ ಪ್ರತಿಯೊಬ್ಬರೂ ಕೆಂಪು ಬಣ್ಣದ ವಸ್ತ್ರಗಳನ್ನು ಅಥವಾ ಕಿತ್ತಳೆ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು. ಈ ಬಣ್ಣದ ವಸ್ತ್ರಗಳನ್ನು ಧರಿಸಿದರೆ ನಿಮ್ಮ ಜಾತಕದಲ್ಲಿ ಅದೃಷ್ಟವು ಹೆಚ್ಚಾಗುತ್ತದೆ. ಈ ಭಾನು ಸಪ್ತಮಿಯ ದಿನ ಪ್ರತಿಯೊಬ್ಬರೂ ಸೂರ್ಯನಿಗೆ ನೀರಿನಿಂದ ಅರ್ಘ್ಯವನ್ನು ಸಮರ್ಪಿಸಬೇಕು. ಒಂದು ತಾಮ್ರದ ಬಿಂದಿಗೆಯಲ್ಲಿ ಚಂಬಿನಲ್ಲಿ ಪೂರ್ತಿಯಾಗಿ ನೀರನ್ನು ತುಂಬಿಸಿ ಅದರಲ್ಲಿ ಚಿಟಿಕೆ ಕುಂಕುಮ, ಕೆಂಪು ಅಕ್ಷತೆ, ಕೆಂಪು ಹೂವುಗಳು ಹಾಗೂ ಸ್ವಲ್ಪ ಬೆಲ್ಲದ ತುಂಡನ್ನು ಬೆರೆಸಿ ಈ ನೀರಿನಿಂದ ಸೂರ್ಯನಿಗೆ ಅರ್ಘ್ಯವನ್ನು ಸಮರ್ಪಿಸಿದರೆ ಲಕ್ಷ್ಮೀ ಕಟಾಕ್ಷದ ಜೊತೆಗೆ ನಿಮ್ಮ ಸಾಲಗಳೆಲ್ಲವೂ ಶೀಘ್ರವಾಗಿ ತೀರಿಹೋಗುತ್ತವೆ. ಇನ್ನು ಭಾನುವಾರ ಬಂದಿದೆ ಅಲ್ವಾ ಎಂದು ಬಹಳಷ್ಟು ಜನರು ಮಾಂಸಾಹಾರವನ್ನು ಸೇವಿಸುತ್ತಾರೆ. ಆದರೆ ಈ ಭಾನು ಸಪ್ತಮಿಯ ದಿನದಂದು ಆಕಸ್ಮಿಕವಾಗಿಯೂ ಮಾಂಸಾಹಾರವನ್ನು ತಿನ್ನಬಾರದು. ಈ ದಿನದಂದು ಮಾಂಸಾಹಾರ ಸೇವಿಸಿದರೆ ತೀವ್ರವಾದ ಪಿತೃದೋಷ ಉಂಟಾಗುತ್ತದೆ ಮತ್ತು ಇದರಿಂದ ನಿಮ್ಮ ಮನೆಯಲ್ಲಿ ದಾರಿದ್ರ್ಯವೋ ತಾಂಡವಾಡುತ್ತದೆ ಹಾಗೂ ವ್ಯಾಪಾರದಲ್ಲಿ ನಷ್ಟಗಳು ಎದುರಾಗುತ್ತವೆ ಎಂದು ಪಂಡಿತರು ಸೂಚಿಸುತ್ತಿದ್ದಾರೆ. ಈ ಸಪ್ತಮಿಯ ದಿನದಂದು ಭೂಮಿಯ ಒಳಗಿರುವ ಕೆಸಗೆಡ್ಡೆ, ಸುವರ್ಣ ಗೆಡ್ಡೆಯಂತಹ ಗೆಡ್ಡೆ, ತರಕಾರಿಗಳನ್ನೇ ಮನೆಯಲ್ಲಿ ಅಡುಗೆ ಮಾಡಿಕೊಳ್ಳಬೇಕು. ಸೂರ್ಯ ಭಗವಾನನಿಗೆ ಗೋಧಿ ಎಂದರೆ ಅತ್ಯಂತ ಪ್ರೀತಿಕರವಾದದ್ದು. ಆದ್ದರಿಂದ ಈ ಸಪ್ತಮಿಯ ದಿನ ನಿಮ್ಮ ಪೂಜಾ ಕೋಣೆಯಲ್ಲಿ ಗೋಧಿಯ ದೀಪವನ್ನು ಬೆಳಗಿಸಿದರೆ ಅಪಾರವಾದ ಧನಲಾಭವೂ ಒದಗಿ ಬರುತ್ತದೆ. ಒಂದು ತಟ್ಟೆಯಲ್ಲಿ ಗೋಧಿಯನ್ನು ಹಾಕಿ ಆ ಗೋಧಿಯ ಮೇಲೆ ಒಂದು ಮಣ್ಣಿನ ಪ್ರಣತೆಯನ್ನು, ದೀಪವನ್ನು ಇಟ್ಟು ಹಸುವಿನ ತುಪ್ಪವನ್ನು ಹಾಕಿ 7 ಬತ್ತಿಗಳನ್ನು ಒಂದಾಗಿ ಸೇರಿಸಿ ದೀಪವನ್ನು ಬೆಳಗಿಸಿ. ಈ ಗೋಧಿಯ ದೀಪವನ್ನು ನಿಮ್ಮ ಪೂಜಾ ಕೋಣೆಯಲ್ಲಿ ಅಥವಾ ತುಳಸಿ ಕಟ್ಟೆಯ ಹತ್ತಿರ ಬೆಳಗಿಸಿದರೆ ನಿಮ್ಮ ಮನೆಗೆ ಇರುವ ದಾರಿದ್ರ್ಯದ ಬಾಧೆಗಳೆಲ್ಲವೂ ತಕ್ಷಣವೇ ತೊಲಗಿ ನಿಮ್ಮ ಇಡೀ ಮನೆ ಧನದಿಂದ ತುಂಬಿ ಹೋಗುತ್ತದೆ. ಅಷ್ಟೊಂದು ಶಕ್ತಿ ಈ ಗೋಧಿಯ ದೀಪಕ್ಕೆ ಇರುತ್ತದೆ. ಈ ಭಾನುವಾರ ಕಡ್ಡಾಯವಾಗಿ ಕೆಂಪು ಕುಂಕುಮದಿಂದ ನಿಮ್ಮ ಮನೆಯ ಮುಖದ್ವಾರದ ಹೊರಗಡೆ ಸ್ವಸ್ತಿಕ ಗುರುತನ್ನು ಹಾಕಿಕೊಳ್ಳಿ. ಇದರಿಂದ ನಿಮ್ಮ ಮನೆಗೆ ಇರುವ ನರದೃಷ್ಟಿ ದೋಷಗಳು ತೊಲಗಿ ಹೋಗಿ ನಿಮ್ಮ ಇಡೀ ಕುಟುಂಬಕ್ಕೆ ಅದೃಷ್ಟವು ಒದಗಿ ಬರುತ್ತದೆ. ಈ ಭಾನು ಸಪ್ತಮಿಯ ದಿನದಂದು ಆಕಸ್ಮಿಕವಾಗಿಯೂ ತಡವಾಗಿ ನಿದ್ರೆಯಿಂದ ಏಳಬಾರದು. ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ಬೀಳುವಾಗ ಮನೆಯಲ್ಲಿ ಮಲಗಿದ್ದರೆ ನಿಮ್ಮ ಮುಂಬರುವ 7 ಜನ್ಮಗಳ ಪುಣ್ಯವೆಲ್ಲವೂ ಹರಣವಾಗಿ ಹೋಗುತ್ತದೆ ಎಂದು ನಮ್ಮ ಶಾಸ್ತ್ರಗಳು ವಿವರಿಸುತ್ತವೆ. ಹಾಗೆಯೇ ತೀವ್ರವಾದ ಧನ ನಷ್ಟ ಕೂಡ ಉಂಟಾಗುತ್ತದೆಯಂತೆ. ಆದ್ದರಿಂದ ಈ ಒಂದು ಭಾನುವಾರವಾದರೂ ಸರಿ, ಪ್ರತಿಯೊಬ್ಬರೂ ಮುಂಜಾನೆಯೇ ನಿದ್ರೆಯಿಂದ ಎದ್ದು ಸ್ನಾನ ಮಾಡಿ. ಇನ್ನು ಈ ಭಾನು ಸಪ್ತಮಿಯಂದು ಆಕಸ್ಮಿಕವಾಗಿಯೂ ಕೆಂಪು ತೊಗರಿಬೇಳೆಯನ್ನು ಮನೆಯಲ್ಲಿ ಅಡುಗೆ ಮಾಡಬಾರದು. ಈ ದಿನದಂದು ಕೆಂಪು ತೊಗರಿಬೇಳೆಯನ್ನು ತಿಂದರೆ ನಿಮ್ಮ ಜಾತಕದಲ್ಲಿ ಅಗ್ನಿಯ ತೀವ್ರತೆಯು ಹೆಚ್ಚಾಗಿ ನಿಮ್ಮ ಕುಟುಂಬದಲ್ಲಿ ಆಸ್ತಿ ಜಗಳಗಳು, ಕೋರ್ಟ್ ಸಮಸ್ಯೆಗಳು ಉಂಟಾಗುತ್ತವೆ. ಈ ಸಪ್ತಮಿಯ ದಿನದಂದು ಪ್ರತಿಯೊಬ್ಬರೂ
ಓಂ ನಮೋ ಆದಿತ್ಯಾಯ ನಮ ಎಂಬ ಮಂತ್ರವನ್ನು 21 ಬಾರಿ ಜಪಿಸಿದರೆ ಆಯುರಾರೋಗ್ಯಗಳು ಲಭಿಸುತ್ತವೆ. ಈ ಭಾನು ಸಪ್ತಮಿಯ ದಿನದಂದು ಮುಂಜಾನೆಯೇ ಸೂರ್ಯನಿಗೆ ನಮಸ್ಕಾರ ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಏನನ್ನಾದರೂ ಕೋರಿಕೊಂಡರೆ ನಿಮ್ಮ ಕೋರಿಕೆಯು ಖಂಡಿತವಾಗಿಯೂ ಈಡೇರುತ್ತದೆ. ಈ ದಿನದಂದು ಸೂರ್ಯನನ್ನು ಪೂಜಿಸಿದವರಿಗೆ ಇಷ್ಟಾರ್ಥಗಳೆಲ್ಲವೂ ಖಂಡಿತವಾಗಿಯೂ ನೆರವೇರುತ್ತವೆ ಎಂದು ಪಂಡಿತರು ಹೇಳುತ್ತಾರೆ. ಜಾತಕ ದೋಷಗಳಿಂದ ತೊಂದರೆ ಅನುಭವಿಸುತ್ತಿರುವವರು ಈ ಭಾನು ಸಪ್ತಮಿಯ ದಿನದಂದು ನಿಮ್ಮ ಬಲಗೈಗೆ ತಾಮ್ರದ ಕಡಗವನ್ನು ಧರಿಸಿಕೊಳ್ಳಿ. ಇದರ ಮೂಲಕ ನಿಮ್ಮ ಜಾತಕದಲ್ಲಿರುವ ಗ್ರಹ ದೋಷಗಳೆಲ್ಲವೂ ತೊಲಗಿಹೋಗಿ ಅಪಾರವಾದ ಅದೃಷ್ಟವು ಒದಗಿ ಬರುತ್ತದೆ. ಈ ಭಾನು ಸಪ್ತಮಿಯ ದಿನದಂದು ಆಕಸ್ಮಿಕವಾಗಿ ಕೂಡ ತಲೆಗೆ ಎಣ್ಣೆಯನ್ನು ಹಚ್ಚಬಾರದು. ಹಾಗೆಯೇ ಈ ದಿನದಂದು ತಲೆಸ್ನಾನ ಮಾಡುವವರು ತಲೆಗೆ ಶಾಂಪೂ ಹಚ್ಚಬಾರದು. ನೀರಿನಿಂದ ಮಾತ್ರವೇ ತಲೆಸ್ನಾನ ಮಾಡಬೇಕು. ಇನ್ನು ಗಂಡ ಮತ್ತು ಹೆಂಡತಿ ಕಡ್ಡಾಯವಾಗಿ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಈ ಭಾನು ಸಪ್ತಮಿಯ ದಿನದಂದು ಕಡ್ಡಾಯವಾಗಿ ಮಹಿಳೆಯರು 1 ಹೊತ್ತು ಉಪವಾಸ ಇರಬೇಕು. ಆದರೆ ಈ ಸಪ್ತಮಿಯ ದಿನದಂದು ಉಪ್ಪಿಲ್ಲದ ಆಹಾರವನ್ನು ಸೇವಿಸಬೇಕು. ಅಂದರೆ ಉಪ್ಪಿಲ್ಲದೆ ಗೋಧಿ ರೊಟ್ಟಿ, ಗೋಧಿ ಗಂಜಿ ಅಥವಾ ಗೋಧಿ ಹಲ್ವಾದಂತಹವುಗಳನ್ನು ಆಹಾರವಾಗಿ ತೆಗೆದುಕೊಳ್ಳಬೇಕು. ಹಾಗೆಯೇ ಈ ದಿನದಂದು ಕಡ್ಡಾಯವಾಗಿ ಅರಳಿ ಮರಕ್ಕೆ 7 ಪ್ರದಕ್ಷಿಣೆಗಳನ್ನು ಮಾಡಬೇಕು. ಭಾನು ಸಪ್ತಮಿಯಂದು ಅರಳಿ ಮರವನ್ನು ಪೂಜಿಸಿದರೆ ಪಿತೃದೋಷಗಳು ತೊಲಗಿ ವಂಶಾಭಿವೃದ್ಧಿ ಮತ್ತು ಸಂತಾನ ಪ್ರಾಪ್ತಿ ಉಂಟಾಗುತ್ತದೆ. ಈ ದಿನದಂದು ಕಡ್ಡಾಯವಾಗಿ ಹಸುವನ್ನು ಪೂಜಿಸಬೇಕು. ಗೋಮಾತೆಗೆ ಬೆಲ್ಲ ಮತ್ತು ನೆನೆಸಿದ ಗೋಧಿಯನ್ನು ತಿನ್ನಿಸಿದರೆ ಮುಕ್ಕೋಟಿ ದೇವತೆಗಳ ಅನುಗ್ರಹದಿಂದ ನಿಮ್ಮ ಇಡೀ ಕುಟುಂಬಕ್ಕೆ ಭೋಗಭಾಗ್ಯಗಳು ಸಿದ್ಧಿಸುತ್ತವೆ. ಈ ಸಪ್ತಮಿಯ ದಿನದಂದು ಪ್ರತಿಯೊಬ್ಬರೂ ಖಂಡಿತವಾಗಿಯೂ ನಿಮ್ಮ ಹೊಸಲಿನಲ್ಲಿ ಕುಂಕುಮದ ಬೊಟ್ಟನ್ನು ಇಟ್ಟುಕೊಳ್ಳಬೇಕು. ಇದರಿಂದ ನಿಮ್ಮ ಕೆಲಸಗಳಲ್ಲಿ ಅಡೆತಡೆಗಳಿಲ್ಲದೆ ವಿಜಯವನ್ನು ಸಾಧಿಸುತ್ತೀರಿ. ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿದ್ದರೆ ಈ ಭಾನು ಸಪ್ತಮಿಯ ದಿನದಂದು ನಿಮ್ಮ ಮಕ್ಕಳ ಕೈಯಿಂದ ಸೂರ್ಯ ಗಾಯತ್ರಿ ಮಂತ್ರವನ್ನು ಪಠಿಸಿರಿ. ಇದರಿಂದ ನಿಮ್ಮ ಮಕ್ಕಳ ಬುದ್ಧಿಶಕ್ತಿ ಹೆಚ್ಚಾಗಿ ವಿದ್ಯಾಭ್ಯಾಸದಲ್ಲಿ ಮುಂದಿರುತ್ತಾರೆ. ಆ ಮಂತ್ರವೇನೆಂದರೆ ಓಂ ಭಾಸ್ಕರಾಯ ವಿದ್ಮಹೇ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಎಂಬ ಮಂತ್ರವನ್ನು 21 ಬಾರಿ ಜಪಿಸಬೇಕು. ಇನ್ನು ಭಾನುವಾರ ಕಡ್ಡಾಯವಾಗಿ ಮನೆಯ ಮುಖದ್ವಾರಕ್ಕೆ ಅರಿಶಿನವನ್ನು ಹಚ್ಚಿ ಕುಂಕುಮದ ಬೊಟ್ಟುಗಳನ್ನು ಇಟ್ಟುಕೊಳ್ಳಿ. ಹಾಗೆಯೇ ಮನೆಯ ಮುಂದೆ ಕಡ್ಡಾಯವಾಗಿ ರಂಗೋಲಿಯನ್ನು ಹಾಕಿಕೊಳ್ಳಬೇಕು. ಭಾನು ಸಪ್ತಮಿಯ ದಿನದಂದು ಮನೆಯ ಮುಂದೆ ರಂಗೋಲಿ ಇಲ್ಲದಿದ್ದರೆ ನಿಮ್ಮ ಮನೆಗೆ ಬರುವ ಇಡೀ ಅದೃಷ್ಟವು ವಾಪಸ್ ಹೊರಟು ಹೋಗುತ್ತದೆ. ಈ ಭಾನು ಸಪ್ತಮಿಯ ದಿನದಂದು ಮನೆಯಲ್ಲಿ ಹಾಲು ಉಕ್ಕಿ ಹೋಗದಂತೆ ನೋಡಿಕೊಳ್ಳಿ. ಸಾಮಾನ್ಯವಾಗಿ ಪೂಜೆಗಳನ್ನು ಮಾಡುವಾಗ ಮನೆಯಲ್ಲಿ ಹಾಲು ಉಕ್ಕಿಸಿದರೆ ಒಳ್ಳೆಯದೇ. ಆದರೆ ಹಾಲು ಕಾಯಿಸುವಾಗ ಆಕಸ್ಮಿಕವಾಗಿ ಹಾಲು ಉಕ್ಕಿ ಹೋದರೆ ನಿಮ್ಮ ಮನೆಯಲ್ಲಿ ಧನ ನಷ್ಟ ಉಂಟಾಗುತ್ತದೆ. ಇನ್ನು ಈ ಭಾನುವಾರ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಕೂಡ ತಿನ್ನಬಾರದು. ಇನ್ನು ಥೈರಾಯ್ಡ್ ಸಮಸ್ಯೆಗಳು ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ಭಾನುವಾರ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಇಟ್ಟು ಸೂರ್ಯ ಭಗವಾನನನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಳ್ಳುತ್ತಾ ಆ ನೀರನ್ನು ಕುಡಿದರೆ ಅನಾರೋಗ್ಯ ಸಮಸ್ಯೆಗಳೆಲ್ಲವೂ ಕಡಿಮೆಯಾಗುತ್ತವೆ. ಹಾಗೆಯೇ ಈ ಭಾನು ಸಪ್ತಮಿಯಂದು ನೀವು ಹಣವನ್ನು ಕೂಡಿಡುವ ಬೀರುವಿನಲ್ಲಿ 1 ತಾಮ್ರದ ನಾಣ್ಯವನ್ನು ಇಟ್ಟುಕೊಳ್ಳಿ. ಇದರಿಂದ ನಿಮ್ಮ ಮನೆಯ ಧನಾಕರ್ಷಣೆಯೂ ಹೆಚ್ಚಾಗುತ್ತದೆ. ಇನ್ನು ಭಾನುವಾರ ಸಾಯಂಕಾಲ ವಿವಾಹಿತ ಮಹಿಳೆಯರು ಕಡ್ಡಾಯವಾಗಿ ತುಳಸಿ ಕಟ್ಟೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ ತುಳಸಿಗೆ ನಮಸ್ಕಾರ ಮಾಡಿಕೊಳ್ಳಿ. ನಿಮ್ಮ ಪತಿಯ ಆಯುಸ್ಸು ಹೆಚ್ಚಾಗುತ್ತದೆ. ಮಹಿಳೆಯರಿಗೆ ದೀರ್ಘ ಸುಮಂಗಲಿ ಯೋಗವು ಲಭಿಸುತ್ತದೆ. ಇನ್ನು ಯಾರಾರೂ ಉದ್ಯೋಗಕ್ಕಾಗಿ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೋ ಅಂತಹವರು ಈ ಭಾನುವಾರ ಕಡ್ಡಾಯವಾಗಿ ಒಬ್ಬ ಬ್ರಾಹ್ಮಣನಿಗೆ ಗೋಧಿಯನ್ನು ದಾನವಾಗಿ ನೀಡಿ ದಕ್ಷಿಣೆಯನ್ನು ಸಮರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಿ. ನೀವು ಬಯಸಿದ ಉದ್ಯೋಗವು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಹಾಗೆಯೇ ಈ ಭಾನುವಾರ ಸಾಯಂಕಾಲದ ಸಮಯದಲ್ಲಿ ನಿಮ್ಮ ಮನೆಯ ಮುಖದ್ವಾರದ ಹೊರಗಡೆ ಕಡ್ಡಾಯವಾಗಿ 2 ದೀಪಗಳನ್ನು ಬೆಳಗಿಸಿ. ಈ ಭಾನುವಾರ ಮನೆಯ ಮುಂದೆ ದೀಪಗಳನ್ನು ಬೆಳಗಿಸಿದರೆ ನಿಮ್ಮ ಮನೆಯಲ್ಲಿರುವ ಇಡೀ ನೆಗೆಟಿವ್ ಎನರ್ಜಿ, ನಕಾರಾತ್ಮಕ ಶಕ್ತಿ ತೊಲಗಿಹೋಗಿ ನಿಮ್ಮ ಮನೆಗೆ ಧನಲಕ್ಷ್ಮೀ ದೇವಿಯು ಹೆಜ್ಜೆಯನ್ನಿಡುತ್ತಾಳೆ. ಇನ್ನು ಈ ದಿನದಂದು ಸಾಯಂಕಾಲದ ಸಮಯದಲ್ಲಿ ಮನೆ ಗುಡಿಸುವುದು, ಸಾಯಂಕಾಲದ ಸಮಯದಲ್ಲಿ ಮನೆಯಲ್ಲಿ ಮಲಗುವುದನ್ನು ಅಸ್ತಿತ್ವದಲ್ಲೂ ಮಾಡಬಾರದು. ಇಲ್ಲದಿದ್ದರೆ ನಿಮ್ಮ ಮನೆಯ ಮುಂಭಾಗಕ್ಕೆ ಬಂದ ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಹೆಜ್ಜೆಯನ್ನಿಡದೆಯೇ ಹೊರಟು ಹೋಗುತ್ತಾಳೆ. ಇನ್ನು ನಿಮ್ಮ ಪತಿಗೆ ಯಾವಾಗಲೂ ಅದೃಷ್ಟವು ಒದಗಿ ಬರಬೇಕೆಂದರೆ ವಿವಾಹಿತ ಮಹಿಳೆಯರು ಈ ಭಾನು ಸಪ್ತಮಿಯಂದು ಬಿಳಿಯೆಕ್ಕದ ಗಿಡಕ್ಕೆ ಅರಿಶಿನ ಕುಂಕುಮಗಳನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು
3 ಪ್ರದಕ್ಷಿಣೆಗಳನ್ನು ಮಾಡಿ. ನಿಮ್ಮ ಪತಿಯ ವೃತ್ತಿ ಮತ್ತು ವ್ಯಾಪಾರದಲ್ಲಿ ಲಾಭಗಳು ಹೆಚ್ಚಾಗಿ ನಿಮ್ಮ ಪತಿಯ ಕೆರಿಯರ್ನಲ್ಲಿ ಅಭಿವೃದ್ಧಿಯಿರುತ್ತದೆ. ಹಾಗೆಯೇ ಒಣಗಿದ ಎಕ್ಕದ ಕಡ್ಡಿಗಳಿಂದ ಇಡೀ ಮನೆಯಲ್ಲಿ ಸಾಂಬ್ರಾಣಿ ಧೂಪವನ್ನು ಹಾಕಿಕೊಂಡರೆ ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯ ದೇವತೆಯು ಹೊರಗೆ ಹೊರಟು ಹೋಗುತ್ತಾಳೆ. ಈ ಭಾನು ಸಪ್ತಮಿಯ ದಿನದಂದು ನಿಮ್ಮ ಪೋಷಕರ ತಂದೆ ತಾಯಿಯರ್ ಪಾದಗಳಿಗೆ ನಮಸ್ಕಾರ ಮಾಡಿಕೊಂಡು ಅವರ ಆಶೀರ್ವಾದವನ್ನೂ ಪಡೆದುಕೊಳ್ಳಿ. ನಿಮ್ಮ ಜಾತಕದಲ್ಲಿ ಸೂರ್ಯನು ಬಲಗೊಂಡು ಇನ್ನು ನಿಮಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತವೆ. ಇನ್ನು ಯಾರಾರೂ ರಕ್ತಹೀನತೆಯ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೋ ಅಂತಹವರು ಈ ಭಾನು ಸಪ್ತಮಿಯ ದಿನದಂದು ಒಂದು ಕೆಂಪು ಗಾಜಿನ ಸೀಸದಲ್ಲಿ ಶುದ್ಧವಾದ ನೀರನ್ನು ತುಂಬಿಸಿ ಸೂರ್ಯನ ಬೆಳಕು ಬೀಳುವಂತೆ 6 ಗಂಟೆಗಳ ಕಾಲ ಇಡಿ. ನಂತರ ಆ ನೀರನ್ನು ಕುಡಿಯಿರಿ. ಇದರಿಂದ ನಿಮ್ಮ ದೇಹದಲ್ಲಿ ಶಕ್ತಿ ಹೆಚ್ಚಾಗುತ್ತದೆ. ಹಾಗೆಯೇ ರಕ್ತಹೀನತೆ ಕಡಿಮೆಯಾಗಿ ದೇಹದಲ್ಲಿ ರಕ್ತವು ಹೆಚ್ಚಾಗುತ್ತದೆ. ಇನ್ನು ಈ ದಿನದಂದು ಆಕಸ್ಮಿಕವಾಗಿಯೂ ಯಾರಿಗೂ ಸಾಲವನ್ನು ನೀಡಬೇಡಿ. ಇಲ್ಲದಿದ್ದರೆ ನಿಮ್ಮ ಮನೆಯ ಐಶ್ವರ್ಯವು ಬೇರೆ ಮನೆಗೆ ಹೊರಟು ಹೋಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೈ ಶ್ರೀರಾಮ್.